ನಿಮ್ಮಂತಹ ಸಾಮಾನ್ಯರ ಆಸೆಗಳಿಗೆ ರೆಕ್ಕೆ ಕಟ್ಟೋ ಅವಕಾಶವನ್ನು ನೀಡುತ್ತಿದ್ದಾರೆ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 13ಕ್ಕೆ ಆಡಿಷನ್ ಕರೆದರೆ ನಾವೊಂದು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಅದನ್ನ ಏನಾದ್ರೂ ಕರೆಕ್ಟ್ ಆಗಿ ನೀವು ಅನುಸರಿಸಿಕೊಂಡು ಹೋದ್ರೆ ಡೆಫಿನೆಟ್ಲಿ ಈ ಸಲ ಬಿಗ್ ಬಾಸ್ ಸೀಸನ್ 13ಕ್ಕೆ ನೀವಂದ್ರೂ ಕಂಟೆಸ್ಟೆಂಟ್ ಆಗೋಂದ್ರು 100% ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಕೆಲವು ಮಂದಿ ಕೆಲವು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ರೀ. ಯಾವುದೇ ಕಾರಣಕ್ಕೂ ಓಪನ್ ಆದ ಕೂಡ ನನ್ನ ಕೈ ಮುಗಿತೀನಿ, ನನ್ನ ಕಾಲು ಮುಗಿತೀನಿ, ನನ್ನ ತಗೋರಿ, ನನ್ನ ಕಡೆ ಟ್ಯಾಲೆಂಟ್ ಐತಿ, ನಾ ಡ್ಯಾನ್ಸ್ ಮಾಡ್ತೀನಿ, ನಾ ಫೈಟಿಂಗ್ ಮಾಡ್ತೀನಿ, ನಾ ಕುಣದೆ ಆಡ್ತೀನಿ, ಹೊಯ್ಕೋತೀನಿ, ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ 3 ನಿಮಿಷದಾಗ ವಿಡಿಯೋದಾಗ ಹೆಂಗೆ ನೀವು ಪೂರಾ ಕವರ್ ಮಾಡ್ಬೇಕಂತ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಎಲ್ಲ ಒಂದು ಕಡೆ ಬಿಗ್ ಬಾಸ್ ಸೀಸನ್ 13ರದ ಕಾಮನ್ ಪೀಪಲ್ ಅಂದ್ರೆ ಸಾರ್ವಜನಿಕರಿಗೆ ಒಂದು ಅವಕಾಶ ಕೊಟ್ಟಾರೆ. ಸೊ ಇದನ್ನ ಕರೆಕ್ಟಾಗಿ ನಾವೇನು ಯುಟಿಲೈಸ್ ಮಾಡ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ವಿಡಿಯೋ ಮಾಡಿಕೊಂಡು ಕರೆಕ್ಟಾಗಿ ಇದಕ್ಕೆ ನೋಡ್ರಿ, ಇನ್ನೊಂದು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಕಾರ್ ತೋರಿಸೋದು, ದೊಡ್ಡ ದೊಡ್ಡ ಬಂಗ್ಲಾ ತೋರಿಸೋದು, ನೀವು ನಿಮ್ಮ ಏನೈತಲ್ಲ ಜೀವನದಾಗ ಏನು ನಿಜವಾದ ನಿಮ್ಮ ಒಂದು ಕ್ಯಾರೆಕ್ಟರ್ ಏನೈತಲ್ಲ ಆ ಕ್ಯಾರೆಕ್ಟರ್ ಮಾತ್ರ ನೀವು ತೋರಿಸಿದ್ರೆ ಬಿಗ್ ಬಾಸ್ ಸೀಸನ್ 13ಕ್ಕೆ ನೀವು ಸೆಲೆಕ್ಟ್ ಆಗ್ತೀರಿ. ಅದೇ ಕಾರಣಕ್ಕೂ ಓವರ್ ಡ್ರಾಮಾ ಮಾಡ್ಕೊಂಡೆ ಅಥವಾ ಅಳ್ಕೊಂಡು ಕುಂತನೆ ನಾನು ಸ್ಟ್ರಾಂಗ್ ಅದೀನಿ, ಡ್ಯಾನ್ಸ್ ಮಾಡ್ತೀನಿ, ಹಂಗೆ ಹಿಂಗಿಲ್ಲ. ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ನಿಮ್ಮ ಲೈಫ್ನಾಗ ನೀವು ಏನು ಕೆಲಸ ಮಾಡ್ತೀರಿ, ಓಕೆ ಒಂದು ಶೇಂಗಾ ಮಾಡ್ತಿರೋ ಅಥವಾ ಒಂದು ದೊಡ್ಡ ಕಂಪ್ನಿ ಕೆಲಸ ಮಾಡ್ತಿರೋ, ನಿಮ್ಮ ರಿಯಲ್ ಲೈಫ್ನಾಗ ನೀವು ಏನು ಮಾಡ್ತೀರಿ ಅದನ್ನ ಮಾತ್ರ ತೋರಿಸ್ರಿ. ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಹೇಳ್ಕೊಂತ ಹೋಗ್ತೀನಿ, ಅದನ್ನೇನಾದ್ರೂ ಆ್ಯಡ್ ಮಾಡ್ಕೊಂಡ್ರೆ ಬಿಗ್ ಬಾಸ್ ಸೀಸನ್ 13ಕ್ಕಂತೂ ನೀವಂತೂ 100% ಸೆಲೆಕ್ಟ್ ಅಂತೂ ಆಗ್ತೀರಿ. ಇನ್ನೊಂದು ಹೇಳ್ತೀನಿ ನಾನು, ಸಪೋಸ್ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಉತ್ತರ ಕರ್ನಾಟಕ ಹುಡುಗ ಅಥವಾ ಹುಡುಗಿ ಏನಾದರೂ ಪಾರ್ಟಿಸಿಪೇಟ್ ಮಾಡೋ ಟೈಮ್ನಾಗ ಯಾವುದೇ ಕಾರಣಕ್ಕೂ ಶೋಕಿಗೆ ಪ್ಯಾಂಟ್ ಶರ್ಟ್ ಹಾಕೊಂಡೆ ಆ ಥರ ಹಾಕೊಂಡೇ ಬೇಡ. ನಿಮ್ಮ ಲೈಫ್ನಾಗ ನೀವು ಡೈಲಿ ಹೆಂಗಿರ್ತೀರಿ ಆ ಥರನೇ ನಿಮ್ಮ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ನೀವು ಮಾಡಿಕೊಟ್ರೆ ಬಿಗ್ ಬಾಸ್ ಸೀಸನ್ಗೆ ಸೆಲೆಕ್ಟ್ ಆಗ್ತೀರಿ 13ನೇ ಸೀಸನ್. ಯಾಕಂದ್ರೆ ಎಕ್ಸಾಂಪಲ್ ತಗೋರಿ, ನಾನು ಒಬ್ಬ ಏನಾದರೂ ಮಾಡ್ಬೇಕಂತಂದ್ರೆ ಎಲ್ಲೋ ಒಂದು ಕಡೆ ನಾನು ಸುಮ್ಮನೆ ಹುಚ್ಚರ್ಗತಿ ಚಸ್ಮಾ ಹಾಕೊಂಡು ಸ್ಟೈಲ್ ಎಂಟ್ರಿ ಕೊಟ್ಟನೆ ಒಂದು ತಾರ್ ಅಥವಾ ಕಾರ್ನಾಗ ಅದು ಇಳಿದ್ರೆ ಬೇಡ. ರಿಯಲ್ ಲೈಫ್ನಾಗ ನಾ ಹೆಂಗೆ ಐತಿ, ನಾ ಹೆಂಗೆ ನಡಿತೀನಿ, ನಾ ಹೆಂಗೆ ಮಾತಾಡ್ತೀನಿ, ನಾ ಹೆಂಗೆ ಕನ್ವೆನ್ಷನ್ ಕೊಡ್ತೀನಿ. ನಮ್ಮ ಉತ್ತರ ಕನ್ನಡದಾಗ ಲ್ಯಾಂಗ್ವೇಜ್ ಗೊತ್ತಿರ್ಬೋದು ನಿಮಗೆ, ಹೆಂಗೆ ರಫ್ ಆಗಿ ಮಾತಾಡ್ತೀವಿ ನಾವು ಹಂಗೆ. ಸೊ ಓಪನ್ಲಿ ಹಂಗೆ ಮಾತಾಡ್ರಿ, ಹಂಗೆ ಇರ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗೆ ಇರ್ತೀರಿ ಅದೇ ಥರ ವಿಡಿಯೋದಾಗ ಇರ್ರಿ. ಅದೇ ಕಾರಣಕ್ಕೂ ವಿಡಿಯೋ ಅಂದ್ಕೊಳ್ಳಿ ಹೆದರ್ಕೊಂಡು ಮಾಡಕ್ಕೆ ಹೋಗ್ಬಿಟ್ರಿ. ಅದಾಗ ಏನಿಲ್ಲ, ನಿಮ್ಮ ಕ್ಯಾಮ್ರಾ ಮುಂದೆ ನೀವು ಕುಂತಿರ್ತೀರಿ, ನೀವು ಹೇಳುವಾಗ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಮಾತ್ರ ನಿಮ್ಮ ಕಡೆ ಇರ್ಬೇಕು. ನೀವು ಹೆಂಗಿದಿರಿ ಹಂಗೆ ರಿಯಲ್ ಆಗಿ ಲೈಫ್ನಾಗ ಹೆಂಗದ್ರಿ ಹಂಗೆ ವಿಡಿಯೋದಾಗ ತೋರಿಸ್ರಿ ಹೊರತು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಡ್ರಾಮಾ ಇನ್ನು ನಾಟಕ ಮಾಡಿದ್ರೆ ಅವ್ರು ಸೀದಾ ಕಿತ್ತು ಒಗದ್ ಬಿಡ್ತಾರೆ ಅವ್ರು. ಯಾಕಂದ್ರೆ 3 ನಿಮಿಷ ವಿಡಿಯೋದಾಗ ನಿಮ್ಮನ್ನ ಅಷ್ಟೊಂದು ಲೈಫ್ ತೋರಿಸ್ಬೇಕಂದ್ರೆ ಲೈಫ್ ತೋರ್ಸಕ್ಕೆ ಹೋಗ್ಬಿಡ್ರಿ, ಏನು ತೋರ್ಸಕ್ಕೆ ಹೋಗ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ಹೇಳ್ಕೊತೀನಿ, ಅದನ್ನ ತಲೆ ಕರೆಕ್ಟ್ ಇಟ್ಕೊಂಡ್ರೆ ಆ ಥರ ವಿಡಿಯೋ ಮಾಡ್ಕೊಟ್ರಿ. ಸ್ಟಾರ್ಟಿಂಗ್ ಏನು ಮಾಡ್ರಿ ಅಂದ್ರೆ 10 ಸೆಕೆಂಡ್ ನಿಮ್ಮ ಡ್ರೆಸ್ ಸೆನ್ಸ್. ಯಾಕಂದ್ರೆ ನೀವು ಉತ್ತರ ಕನ್ನಡದವ್ರು ಆದ್ರೆ ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ಬನಿಯನ್ ಹಾಕೊಂಡೆ ಇಲ್ಲಾಂದ್ರೆ ಪಂಚೆ ಉಡ್ಕೊಂಡೆ ಇಂಥದ್ರಾಗೆಲ್ಲ ಹಾಕೊಂಡೆ ಈ 10 ಸೆಕೆಂಡ್ ಡ್ರೆಸ್ ಸೆನ್ಸ್ನ ನೋಡ್ಕೋತಾರೆ. ಇನ್ನು 15 ಸೆಕೆಂಡ್ದಾಗ ನೀವು ಹೆಂಗೆ ಮಾತಾಡ್ತೀರಿ, ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಆಯ್ತು ಅಥವಾ ಬೇರೆ ಅದರ ಡಿಸ್ಟಿಕ್ ಭಾಷೆ ಆಯ್ತು ಅಥವಾ ನಿಮ್ಮ ಮಂಡ್ಯ ಮೈಸೂರು ಆ ಸೈಡ್ ಭಾಷೆ ಆಯ್ತು, ನೀವು ಯಾವ ಥರ ಭಾಷೆ ಮಾತಾಡ್ತೀರಿ ಸೊ ಅದನ್ನು ನಿಮ್ಮ ಭಾಷೆದಾಗ ನಿಮ್ಮ ಒಂದು ಲ್ಯಾಂಗ್ವೇಜ್ದಾಗ ಕರೆಕ್ಟಾಗಿ ಅಕ್ಯುರೇಟ್ನಾಗ ಅದನ್ನು ಮಾತಾಡ್ಬಿಟ್ರಂದ್ರೆ ನೀವು 20 ಸೆಕೆಂಡ್ದಾಗ ನಿಮ್ಮನ್ನು ಬೆಸ್ಟ್ ಇಂಪ್ರೆಷನ್ ತೋರಿಸ್ಬೇಕು. ಇನ್ನೊಂದು ಹೇಳ್ತೀನಿ, ಸ್ಟಾರ್ಟಿಂಗ್ 0 to 20 ಸೆಕೆಂಡ್ದಾಗ ನಿಮ್ಮನ್ನು ಪೂರ ಯಾವುದೇ ಕಾರಣಕ್ಕೂ ಅದನ್ನ ಸ್ಕಿಪ್ಪ ಮಾಡಬಾರ್ದವ, ಪೂರಾ ವಿಡಿಯೋ ನೋಡ್ಬೇಕು. ಆ ಥರ ಇಂಟ್ರೊಡಕ್ಷನ್ ಕೊಡ್ರಿ, ಒಂದು ಜಬರ್ದಸ್ತಾಗಿ ಮಾತಾಡ್ರಿ. ಅದಕ್ಕಂದ್ರೆ ಅದನ್ನು ನಿಮ್ಮನ್ನು ಅವರ 20 ಸೆಕೆಂಡ್ ಏನೋ ಮಿಸ್ ಮಾಡ್ಲಾರ್ದು ನೋಡ್ಬಿಟ್ರೆ ಅಂತ ತಗೋರಿ, ನೀವು ಆಲ್ಮೋಸ್ಟ್ ಒಂದು 40% ನೀವು ಸೆಲೆಕ್ಟ್ ಆದಂಗೆ. ಸೊ ಆಮೇಲೆ ಏನು ಮಾಡ್ರಿ ಅಂದ್ರೆ ಬಿಗ್ ಬಾಸ್ಗೆ ನಾ ಅದಕ್ಕೆ ಹೋಗ್ಬೇಕಂತ ಹೇಳ್ರಿ. ಯಾಕಂದ್ರೆ ನಾರ್ಮಲಿ ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ ಅಂದ್ರೆ ಸುಮ್ಮನೆ ನಾನು ಎಲ್ಲ ಕಾಮಿಡಿ ಮಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಬರೀ ಜಗಳ ಆಡ್ತೀನಿ, ಇದಕ್ಕಷ್ಟ ಅಲ್ಲ. ಆಲ್ ರೌಂಡರ್ ಆಗಿ ನೀವು ಒಳಗಡೆ ಹೋಗ್ಬೇಕಾಗ್ತೈತಿ. ಯಾಕಂದ್ರೆ ಫಸ್ಟ್ ನೋಡಿ ಕೆಲವು ಮಂದಿ ಜಿಮ್ ಬಾಡಿ ಇಡ್ಡರು ಒಳಗಡೆ ಹೋಗಿ ಒಂದೊಂದು ದಿವಸಕ್ಕೆ ಒಂದೊಂದು ವಾರಕ್ಕೆ ಹೊರಗೆ ಬಂದವರು ಅದಾರೆ. ಸೊ ಅದಕ್ಕೆ ಆಲ್ ರೌಂಡರ್ ಆಗಿ ನೀವು ಅದಿರೋ ಇಲ್ಲ ನೀವು ಮೊದಲು ಕನ್ಫರ್ಮ್ ಮಾಡ್ಕೊರಿ. 20 ಸೆಕೆಂಡ್ ಆದಮೇಲೆ ಬಿಗ್ ಬಾಸ್ಗೆ ನಾನು ಯಾಕೆ ಹೋಗ್ಬೇಕು, ನನ್ನಲ್ಲಿ ಅಂಥ ಅರ್ಹತೆ ಏನಿದೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಆಮೇಲೆ ಬಿಗ್ ಬಾಸ್ಗೆ ಹೋದಾಗ ಬರೀ ಟಾಸ್ಕ್ ಆಡ್ತೀನೋ ಅಥವಾ ಬರೀ ಬಿಗ್ ಬಾಸ್ ಕಪ್ ಎಬ್ಸ್ಕೊಂಡ್ ಬರ್ತೀನಿ ಅಂತ ಎಲ್ಲರೂ ಡೊಂಗಿ ಹೊಡಿತಾರೆ. ಬಟ್ ಅದಕ್ಕೆ ನನ್ನ ಕಡೆ ಏನು ಅರ್ಹತೆ ಐತಿ, ಬಿಗ್ ಬಾಸ್ ಕಪ್ನ ಎಬ್ಸ್ಕೊಂಡ್ ಬರ್ತೀನಿ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮ ಜನ. ಒಂದೇ ಮಾತು ಹೇಳ್ತೀನಿ, ಅದೇ ಕಾರಣಕ್ಕೂ ಡ್ರಾಮಾ ಬೇಡ, ನಾಟಕ ಬೇಡ, ಸ್ಕ್ರಿಪ್ಟ್ ಅಂತೂ ಬರ್ಯಾಕೆ ಹೋಗ್ಬಿಡಿ. ನೀವು ಹೆಂಗದ್ರೆ ಹೆಂಗೆ ಬರ್ರಿ. ನಾರ್ಮಲ್ ನೀವು ಹೆಂಗೆ ಮಾತಾಡ್ತೀರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗೆ ಬಾಲೆ ಉತ್ಕೊಳ ಮಗನ ಬೈತಿಲ್ಲ, ನಾರ್ಮಲಿ ಅದೇ ಥರ ಮಾತಾಡ್ರಿ. ಫ್ರೆಂಡ್ಸ್ ಜೊತೆ ಮಾತಾಡ್ತೀರಿ, ಅವನ ಜೊತೆ ಹೆಂಗೆ ಮಾತಾಡ್ತೀವಿ, ರೊಟ್ಟಿ ಕೊಡ್ಬಿ ಎಷ್ಟೊತ್ತಾತಿ ಇಲ್ಲಿ ನೋಡ್ಕೊಂಡು ಕುಂತೇನಿ ಟಿವಿ ರೊಟ್ಟಿನ ಬರತ್ತಿಲ್ಲ, ಹಿಂಗೆ ಹೆಂಗೆ ಮಾತಾಡ್ತಿರಲ್ಲ ನಾರ್ಮಲ್ ಮನ್ಯಾಗ ಹೆಂಗೆ ಮಾತಾಡ್ತೀರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡ್ತೀರಿ ಅದೇ ಥರ ಈ 3 ನಿಮಿಷ ವಿಡಿಯೋದಾಗ ನಿಮ್ಮನ್ನು ನೀವು ತೋರಿಸ್ಕೊಡ್ಬೇಕು, ಮಾತ್ರ ನೀವು ಸೆಲೆಕ್ಟ್ ಆಗ್ತೀರಿ. ಅದೇ ಕಾರಣಕ್ಕೂ ಹುಚ್ಚರ್ಗತ್ತೆ ಜಿಮ್ಗೆ ಹೋದ್ನೆ, ದೊಡ್ಡ ವಿಡಿಯೋ ಮಾಡಿದ್ನ, ಡ್ರೋನ್ ಶಾಟ್ ಕೊಡ್ನೆ, ಹಂಗೆ ಹಿಂಗೆ ಏನು ಬೇಡ. ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಮಾತ್ರ ನಿಮ್ಮ ಬಿಗ್ ಬಾಸ್ ಸೀಸನ್ 13ಕ್ಕೆ ಒಳಗೆ ಬರೋಕೆ ಒಂದು ಅವಕಾಶ ಐತಿ. ಅದೇ ಕಾರಣಕ್ಕೂ ಹುಚ್ಚರ್ಗತ್ತೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಬಿಗ್ ಬಾಸ್ ಸೀಸನ್ 13ಕ್ಕೆ ಯಾರು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಆಲ್ ದ ಬೆಸ್ಟ್. ಈ ಸಲ ಕಾಮನ್ ಪೀಪಲ್ಗೂ ಒಳಗೆ ಬಿಡಾತಾರೆ ಬಿಗ್ ಬಾಸ್ದವ್ರು.
ಡಿಸೈಡ್ ಮಾಡೋಂಗಿಲ್ಲ, ಕಾಮನ್ ಪೀಪಲ್ ಓಟ್ ಸಂಬಂಧ ಮಾಡ್ತೀವಿ. ಸೊ ಎಲ್ಲ ಒಂದು ಬಿಗ್ ಪ್ಲ್ಯಾಟ್ಫಾರ್ಮ್. ಸೊ ಆಲ್ ದ ಬೆಸ್ಟ್. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಸೊ ಡೆಫಿನೆಟ್ಲಿ ಮೆಸೇಜ್ ಮಾಡಿರಿ, ನಾನು ಸಜೆಷನ್ ಮಾಡ್ತೀನಿ. ಅದೇ ಕಾರಣಕ್ಕೂ ಡ್ರಾಮಾ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ವಿಡಿಯೋದಾಗ ಅದೇ ಕಾರಣಕ್ಕೂ ಮಾತಾಡೋಕೆ ಹೋಗ್ಬೇಡ್ರಿ. 0 to 20 ಸೆಕೆಂಡ್ ನೀವೇನು ನಿಮ್ಮದು ಕಾನ್ಫಿಡೆನ್ಸ್ ಇರ್ತೈತಿ, ನಿಮ್ದು ಏನಿರ್ತದೆ ಡೈಲಾಗ್ ಡೆಲಿವರಿ ಇರ್ತೈತಿ, ಅದು ಮಾತ್ರ ಫೈನಲ್ ಆಗ್ತೈತಿ. ಅಷ್ಟು ಮಂದಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಷ್ಟು ಮಂದಿಗೆ ಆಲ್ ದ ಬೆಸ್ಟ್.